ನಟ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಸ್ಯಾಂಡಲ್ವುಡ್ನಲ್ಲಿ ಹವಾ ಎಬ್ಬಿಸಿದೆ. ಇನ್ನು ಈ ಒಂದು ಟೀಸರ್ನಲ್ಲಿ ಹಸಿ ಬಿಸಿ ದೃಶ್ಯಗಳಿವೆ. ಟಾಕ್ಸಿಕ್ ಟೀಸರ್ನಲ್ಲಿ ಯಶ್ ಅವರ ಕಿವಿ ಕಚ್ಚಿದ ಹುಡುಗಿ ಯಾರಿರಬಹುದು, ಬನ್ನಿ ನೋಡೋಣ. ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ಉಂಟಾಗಿದೆ. ಯಾಕಂದ್ರೆ ರಾಕಿಂಗ್ ಸ್ಟಾರ್ ಅಭಿನಯದ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ನ ಕಣ್ತುಂಬಿಕೊಂಡಿರುವ ಫ್ಯಾನ್ಸ್ ಸಿನಿಮಾ ಲೋಕದಲ್ಲಿ ಮಿಂದೇಳ್ತಾ ಇದ್ದಾರೆ. ಈ ಮಧ್ಯೆ ಟೀಸರ್ನ ಒಂದು ತುಣುಕಿನಲ್ಲಿ ಹಸಿ ಬಿಸಿ ದೃಶ್ಯವಿದೆ. ಇದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಸಿನಿಮಾ ಮೇಲಿನ ಕುತೂಹಲ ಮತ್ತಷ್ಟು ಹೆಚ್ಚಾಗುವಂತೆ ಮಾಡಿದೆ. ಇನ್ನೊಂದು ವಿಚಾರ ಅಂದ್ರೆ ಈ ಸಿನಿಮಾ ಮಕ್ಕಳಿಗೆ, ಅಪ್ರಾಪ್ತರಿಗೆ ಅಲ್ಲ ಅಂತ ಟಾಕ್ಸಿಕ್ ತಂಡ ಸ್ಪಷ್ಟಪಡಿಸಿದೆ. ಟಾಕ್ಸಿಕ್ ಗ್ಲಿಮ್ಸ್ನಲ್ಲಿ ಬೆಂಕಿ ಹಚ್ಚಿದ ನಟಿಯ ಹೆಸರು ನ್ಯಾಟಲಿ ಬರ್ನ್. ಅಮೆರಿಕ ಮೂಲದ ಖ್ಯಾತ ಹಾಲಿವುಡ್ ನಟಿಯಾಗಿರುವ ಇವರು ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರು. ನ್ಯಾಟಲಿ ಬರ್ನ್ ಒಬ್ಬ ಹಾಲಿವುಡ್ ನಟಿ ಮತ್ತು ನಿರ್ಮಾಪಕಿ. ಅವಳ ಮೂಲ ಹೆಸರು ನಟಾಲಿಯಾ ಗುಸ್ಲಿಸ್ತಾಯಿ. ಅವಳು ಉಕ್ರೇನ್ ಕಿಯಾನ್ನಲ್ಲಿ ಜನಿಸಿದವರು. ಮಾಡೆಲಿಂಗ್ ಜಗತ್ತಿನಲ್ಲೂ ಗುರುತಿಸಿಕೊಂಡಿದ್ದಾರೆ. ಇನ್ನು ಟೀಸರ್ನಲ್ಲಿ ಇದೇ ಹೀರೋಯಿನ್ ಜೊತೆ ಯಶ್ ಹಸಿ ಬಿಸಿಯಾಗಿ ಕಾಣಿಸಿಕೊಂಡಿದ್ದಾರೆ. ಟೀಸರ್ ನೋಡಿದ್ರೆ ಟಾಕ್ಸಿಕ್ ಸಿನಿಮಾಗೆ ಎ ಪ್ರಮಾಣ ಪತ್ರ ಸಿಗುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಕಳೆದ ವರ್ಷ ಯಶ್ ಹುಟ್ಟುಹಬ್ಬಕ್ಕೆ ಬಿಡುಗಡೆಯಾಗಿದ್ದ ಟೀಸರ್ ಅಲ್ಲಿಯೂ ಕೂಡ ಹಸಿ ಬಿಸಿ ದೃಶ್ಯಗಳಿದ್ವು. ವಿದೇಶಿ ಯುವತಿಯರು ಅರೆ ನಗ್ನರಾಗಿ ಮಾದಕ ನೃತ್ಯ ಮಾಡ್ತಾ ಇರುವ ದೃಶ್ಯಗಳು, ಮಾದಕ ವಸ್ತುವನ್ನ ಬಳಸ್ತಾ ಇರುವ ದೃಶ್ಯಗಳು, ಅಶ್ಲೀಲ ಸನ್ನೆಗಳನ್ನ ಮಾಡ್ತಾ ಇರುವ ದೃಶ್ಯಗಳನ್ನ ಒಳಗೊಂಡಿತ್ತು.